ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಎರಡು ವ್ಯಂಜನಾಕ್ಷರಗಳು ಸೇರಿಸಿ ಬರುವಾಗ ಇನ್ನೊಂದು ವ್ಯಂಜನಾಕ್ಷರ ಸಿಗುತ್ತದೆ. ಅದಿಗೆ ಗುಣಿತಾಕ್ಷರ ಬರಬೇಕಾದರೆ ಅದರ ಜೊತೆ ಸ್ವರಾಕ್ಷರಗಳು ಅಂದರೆ ವೊವಲ್ಸ್ ಎ ಇ ಐ ಓ ಯು ಸೇರಿಸಬೇಕು. ಹಾಗೆ ನಮಗೆ ಆ ವ್ಯಂಜನಾಕ್ಷರದ ಗುಣಿತಾಕ್ಷರಗಳು ಸಿಗುತ್ತದೆ. ಅದು ಹೇಗೆ ಅಂದರೆ ನೋಡುವ. ಈಗ ಇವತ್ತು ನಾನು ಮಾಡೋದು ಕ್ಲಾಸಿನಲ್ಲಿ ಸಿ ಮತ್ತು ಎಚ್ ಸೇರಿಸಿ ಬರುವಾಗ ಚ ಉಚ್ಚಾರಣ ಬರುತ್ತದೆ. ಸಿ ಮತ್ತು ಎಚ್ ಸೇರಿಸಿ ಬರುವಾಗ ಚ ಉಚ್ಚಾರಣ ಬರುತ್ತದೆ. ಓಕೆ, ಆದರೆ ಅದಿನ ಗುಣಿತಾಕ್ಷರಗಳು ಬರೆದು ಹೇಗೆ ಅಂದರೆ ಚ ಚ ಚಿ ಚಿ ಹಾಗೆ ಬರಬೇಕಲ್ವಾ. ಅದಿನಲ್ಲಿ ನೋಡಿ, ಚ ಬರಿಬೇಕು, ಚಿ ಬರಿಬೇಕು, ಚೇ ಬರಿಬೇಕು, ಚೂ ಬರಿಬೇಕು, ಚೋ ಬರಿಬೇಕು. ಸಾಧಾರಣ ಎಷ್ಟು ಸಿಕ್ಕಿದರೆ ನಮಗೆ ಅದೇ ಇಂಗ್ಲಿಷ್ ಬಾಯಲ್ಲಿ ಕನ್ನಡ ಹೇಗೆ ಉಚ್ಚಾರಣ ಬರುತ್ತದೆ ಅದೇ ಥರ ಬಿಡಿಸಿ ಇಂಗ್ಲಿಷ್ ಸ್ಪೆಲ್ಲಿಂಗ್ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಈಗ ನೋಡಿ, ಈಗ ನಾನು ಹೇಳಿದ್ದು ಸಿ ಎಚ್ ಬರುವಾಗ ಚ ಉಚ್ಚಾರಣ ಬರುತ್ತದೆ. ಅದು ಕಾಮನ್ ಆಗಿ ಚ ಅನ್ನು ಹೇಳ್ತದೆ. ಯಾಕೆಂದರೆ ವ್ಯಂಜನಾಕ್ಷರಗಳ ಗುಣಿತಾಕ್ಷರ ಸ್ಟಾರ್ಟ್ ಮಾಡೋದು ಚ ಇಂದಲ್ಲವ, ಅದಕ್ಕಾಗಿ ಚ ಬರುತ್ತದೆ. ಸರಿಯಾಗಿ ಚ ಬರುವುದಿಲ್ಲ, ಚ ಬರುತ್ತದೆ. ಸಿ ಎಚ್ ಚ. ಸಿ ಎಚ್ ನ ಜೊತೆ ಎ ಬರುವಾಗ ಆ, ಚ ಪ್ಲಸ್ ಆ ಚಾ. ಅದೇ ಥರ ಸಿ ಎಚ್ ಚ ಪ್ಲಸ್ ಎ, ಇ ಬರುವಾಗ ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಸೊ ಚ ಪ್ಲಸ್ ಎ ಚೆ. ಅದೇ ಥರ ಸಿ ಎಚ್ ಚ, ಅದರ ಜೊತೆ ಐ ಬರುವಾಗ ಇ, ಸಿ ಎಚ್ ಐ ಚಿ. ಅದೇ ಥರ ಸಿ ಎಚ್ ಚ, ಅದರ ಜೊತೆ ಓ ಬರುವಾಗ ಚ ಪ್ಲಸ್ ಓ ಚೋ. ಸಿ ಎಚ್ ಚ, ಅದರ ಜೊತೆ ಯು ಬರುವಾಗ ಚ ಪ್ಲಸ್ ಆ ಚ. ಚಾಯಲ್ಲಿ ಸ್ಟಾರ್ಟ್ ಮಾಡಿದ ವರ್ಡ್ಸಿನ ಬಗ್ಗೆ ಇವತ್ತು ಕ್ಲಾಸ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಚ ಮಾತ್ರ ಬರುವುದಿಲ್ಲ, ಚಿ ಸಹ ಬರ್ತದೆ, ಚೇ ಸಹ ಬರ್ತದೆ, ಚೋ ಸಹ ಬರ್ತದೆ, ಹಾಗೆಲ್ಲ ಬರ್ತದೆ. ಅದಕ್ಕಾಗಿ ನಾವು ಯಾವತ್ತು ಸ್ಪೆಲ್ಲಿಂಗ್ ಸೇರಿಸಬೇಕು ಎಂದು ಗೊತ್ತಾಗಬೇಕು. ಆ ಸೌಂಡ್ ಬರಬೇಕಾದ್ರೆ ಎ ಬರಬೇಕು, ಎ ಸೌಂಡ್ ಬರಬೇಕಾದರೆ, ಎ ಉಚ್ಚಾರಣ ಬಾಯಲ್ಲಿ ಬರಬೇಕಾದರೆ ಈ ಅಕ್ಷರ ಬರಿಬೇಕು. ಅದೇ ಥರ ಈ ಉಚ್ಚಾರಣ ಬರಬೇಕಾದರೆ ಐ ಬರಿಬೇಕು. ಓ ಉಚ್ಚಾರಣ ಬರಿಬೇಕಾದರೆ ಓ ಬರಿಬೇಕು. ಆ ಉಚ್ಚಾರಣ ಬರಿಬೇಕಾದರೆ ಯು ಬರಿಬೇಕು. ಎಲ್ಲ ಟೈಮಲ್ಲಿ ಸಹ ಯು ಅಲ್ಲಿ ಆ ಬರುವುದಿಲ್ಲ. ಕೆಲವು ಟೈಮಲ್ಲಿ ಯು ಬರುವಾಗ ಯು ಫಾರ್ ಯುಟೆನ್ಸಿಲ್ ಹಾಗೆ ಬರ್ತದೆ. ಹಾಗೆ ಬರುವಾಗ ಯುಗೆ ಯು ಉಚ್ಚಾರಣ ಬರುತ್ತದೆ. ಇಲ್ಲಿ ನಮಗೆ ಸಿ ಎಚ್ ಯು ಬರುವಾಗ ಚ ಪ್ಲಸ್ ಆ ಚ. ಇದರಲ್ಲಿ ಹಿಂದಿನ ಕ್ಲಾಸುಗಳಲ್ಲಿ ಹೋಗಿ ಕಲಿಯುವಾಗ ನಿಮಗೆ ಇಂಟ್ರೆಸ್ಟ್ ಇದ್ದವರು ಹಿಂದಿನ ಕ್ಲಾಸಲ್ಲಿ ನೋಡಿ ಕಲಿಬೇಕು, ಆಯಿತಾ. ಪ್ರಾಕ್ಟೀಸ್ ಮಾಡಿ, ಆದರೆ ಸ್ವಲ್ಪ ಜಾಸ್ತಿಯಾಗಿ ಗೊತ್ತಾಗ್ತದೆ ಹೇಗೆಲ್ಲ ಮಾಡೋದಂದರೆ. ಓಕೆ, ಇಲ್ಲಿ ನಮಗೆ ಚ ಇಂದ ಸ್ಟಾರ್ಟ್ ಮಾಡೋದು ಪದಗಳು ಹೇಗೆ ಎಂದು ನೋಡೋಣ. ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಸಿ ಎಚ್. ಸಿ ಎಚ್ ಸೇರಿಸಿ ಬರುವಾಗ ಚ ಎಂಬ ಉಚ್ಚಾರಣ ಬರುತ್ತದೆ. ಅದಕ್ಕೆ ವೌವಲ್ಸ್ ಜಾಯಿಂಟ್ ಆಗಿ ಬರುವಾಗ ಸೇರಿಸಿ ಬಂದರೆ ಚ, ಅದು ಗುಣಿತಾಕ್ಷರಗಳಾಗಿ ಮಾರ್ಪಡಿಸಿ ಬರ್ತದೆ. ಓಕೆ, ಈಗ ನೋಡಿ, ಸಿ ಎಚ್ ಚ ಸರಿಯಾಗಿ ಚ, ಆದರೆ ನಾವು ಅಕ್ಷರಗಳು ಹೇಳುವಾಗ, ವ್ಯಂಜನಾಕ್ಷರಗಳು ಹೇಳುವಾಗ ಚ ಇಂದ ಸ್ಟಾರ್ಟ್ ಆಗ್ತದಲ್ಲ, ಸೊ ಅದಕ್ಕಾಗಿ ಚ ಬರ್ತಿದೆ ಅಷ್ಟೇ. ಇಲ್ಲಿ ನೋಡು, ಸಿ ಎಚ್ ಚ, ಸಿ ಎಚ್ ಎ ಚಾ, ಸಿ ಎಚ್ ಎ ಟಿ ಚಾಟ್, ಸಿ ಎಚ್ ಚ, ಸಿ ಎಚ್ ಎ ಚಾ, ಸಿ ಎಚ್ ಎನ್ ಸಿ ಇ ಚಾನ್ಸ್, ಸಿ ಎಚ್ ಎ ಐ ಆರ್ ಚೇರ್. ಇದು ನಮಗೆ ಬೇಕಾದರೆ ಈಗ ಬಿಡಿಸ್ಬೋದು. ಸಿ ಎಚ್ ಚ ಎ ಐ ಆರ್ ಏರ್ ಚೇರ್. ಈ ಕ್ಲಾಸುಗಳಲ್ಲಿ, ಮುಂಚಿನ ಕ್ಲಾಸುಗಳಲ್ಲಿ ನಾವು ಹೇಳುವಾಗ ಒಂದೊಂದು ದೊಡ್ಡ ಪದಗಳು ಸಿಕ್ಕುವಾಗ ಅದು ಸಿಲಬಲ್ಸ್ ಆಗಿ ಬಿಡಿಸಿ, ಅಲ್ಲಾದರೆ ವೌವಲ್ಸ್ ಲೆಕ್ಕದಲ್ಲಿ ಸ್ಪ್ಲಿಟ್ ಮಾಡಿ ಓದುವಾಗ ಇಂಗ್ಲೀಷ್ ಸುಲಭವಾಗಿ ಓದಲಿಕ್ಕೆ ಬರಲಿಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸಿಕ್ಕುತ್ತದೆ ಹಾಗೆ ಹೇಳಿದೆ. ಅದೇ ಲೆಕ್ಕದಲ್ಲಿ ಅದನ್ನೊಂದು ಪ್ರಾಕ್ಟೀಸ್ ಲೆಕ್ಕದ ನೋಡ್ಬೋದು. ಅಂದರೆ ಇದು ದೊಡ್ಡ ದೊಡ್ಡ ವರ್ಡ್ಸ್, ಇದರಲ್ಲಿ ದೊಡ್ಡ ವರ್ಡ್ ಉಂಟು, ಚಿಕ್ಕ ವರ್ಡ್ ಉಂಟು. ಅದು ನಾನು ಆ ಕ್ಲಾಸ್ನಲ್ಲಿ ಹೇಗೆ ಹೇಳಿದೆ ಅದೇ ಥರ ಸ್ಪ್ಲಿಟ್ ಮಾಡಿ ಓದ್ತದೆ. ಆ ಕ್ಲಾಸಿನ ಬಗ್ಗೆ ನೋಡಲಿಕ್ಕೆ
ಇದನ್ನ ಆ ಕ್ಲಾಸಿನ ಇದು ಲಿಂಕ್ ಇದನ್ನ ಕೆಳಗೆ ಕೊಡ್ತೇನೆ, ಹೋಗಿ ಕಲಿಬೋದು ಆಯ್ತಾ. ಈಗ ನೋಡಿ CH ಚ CHIR ಚೇರ್, CHA ಚಾ RI ರೀ, OT ಓಟ್ ಚಾರಿಯೋಟ್, CH ಚ CHA ಚಾ, CHA ಎರಡು ಒಂದಕ್ಷರ 2 ಟೈಮ್ಸ್ ರಿಪೀಟೆಡ್ ಆಗಿ ಬಂದರೆ ನಾವು ಅದು ಸೇರಿಸಿ ಓದುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಪುನಃ ಬರಲಿಕ್ಕೆ ಚಾನ್ಸ್ ಉಂಟು. ಯಾಕೆಂದರೆ ಇದು ವರ್ಡ್ ಚಾನಲ್ನ ಹೇಳುವಾಗ ನಮಗೆ ಒಂದು ಎನ್ ಬರಲಿಕ್ಕೆ ಸಾಧಾರಣ ಚಿಂದೆ ಬರುತ್ತದೆ, ಅದರಲ್ಲಿ 2 ಎನ್ ಉಂಟಲ್ಲ. ಸೊ ಅದಕ್ಕಾಗಿ ನಾವೆಂದು ಮಾಡಬೇಕು ಗೊತ್ತಾ, ಈ ಮಧ್ಯದಲ್ಲಿ ಎನ್ 2 ಆಗಿ ಸ್ಪ್ಲಿಟ್ ಮಾಡಬೇಕು. ಒಂದು ಎನ್ ಈಚೆ ಭಾಗಕ್ಕೆ ಬರ್ತದೆ, ಇನ್ನೊಂದು ಎನ್ ಈ ಲಾಸ್ಟ್ ಭಾಗಕ್ಕೆ ಹೋಗ್ತದೆ. ಹಾಗೆ ಓದುವಾಗ ನಿಮಗೆ ಅದು ಬರೆಯುವ ಟೈಮಲ್ಲಿ 2 ಎನ್ ಬರ್ತದೆ. ಇಲ್ಲ ಆದರೆ ಚಾನಲ್ನ ಸುಮ್ಮನೆ ಹೇಳಿದರೆ 2 ಎನ್ ಬರಲಿಕ್ಕೆ ಸಾಧ್ಯವಿಲ್ಲ. ಸೊ ಪುನಃ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಬರ್ತದೆ. ಓಕೆ, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರಬಾರದು, ಅದಕ್ಕಾಗಿ ನಾವು ಇಷ್ಟು ಟ್ರಿಕ್ಸಲ್ಲಿ ಎಲ್ಲ ಹೇಳೋದು. ಗಮನವಿಟ್ಟು ಹೇಳಿ ಲೆಸನ್ಗಳೆಲ್ಲ ಕಲಿಯಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಬಿಕಮ್ ಎ ಪರ್ಸನ್ ಪರ್ಫೆಕ್ಟ್. ಚೆಂದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರೀಲಿಕ್ಕೆ ಸಾಧ್ಯವಾಗಬೇಕಾದರೆ ನಾವು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಇಲ್ಲಿ ನೋಡಿ CHA ಚಾ, CHAN ಚಾನ್, NEL ನೆಲ್ ಚಾನಲ್, ಇದು CHE AP ಬೇರೆ ಬೇರೆ ಹಾಕಬೇಕಂದಿಲ್ಲ, ಯಾಕಂದರೆ EA ಬರುವಾಗ ಅದಕ್ಕೆ ಈ ಉಚ್ಚಾರಣ ಬರುತ್ತದೆ ಎಂಬ ವಿಷಯ ಇನ್ನು ಮುಂಚೆ ಒಂದು ಕ್ಲಾಸ್ನಲ್ಲಿ ಹೇಳಿದೆ. ಸೊ ಅದಕ್ಕಾಗಿ ಅದು ಲಿಂಕ್ ಎಲ್ಲ ಇದನ್ನ ಕೆಳಗೆ ಬರ್ತದೆ ಆಯಿತಾ, ಇದನ್ನ ಡಿಸ್ಕ್ರಿಪ್ಷನ್ ಒಳಗೆ ಬರ್ತದೆ. ಸೊ ಅದಕ್ಕಾಗಿ ಅದು ನೋಡಿ ನೀವು ಜಾಸ್ತಿ ಗಮನವಿಟ್ಟು ಕಲ್ದಿದ್ರೆ ನಿಮಗೆ ಅದು ಈಸಿ ಆಗ್ತದೆ. CH ಚ EAಗೆ ಈ ಹೇಳ್ತದೆ, EAP ಈಪ್, CH EAP ಚೀಪ್, CHA ಅದೇ ಥರ AIN ಏನ್ ಕಲಿಸಿದೆ. ಸೊ AIN ಏನ್ ಬರುವಾಗ CH ಚ AIN ಏನ್ ಚೇನ್, CHALK ಚಾಕ್, CHA ಚಾ, CHAM MP ನಮಗೆ ಜಾಯಿಂಟ್ ಆಗಿ ಓದಲಿಕ್ಕೆ ಆಗೋದಿಲ್ಲ, 2 ವ್ಯಂಜನಗಳು ಆದರೆ ಸಹ ಇದು MP ಜಾಯಿಂಟ್ ಆಗಿ ಓದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಎಂದು ಮಾಡಬೇಕು ಗೊತ್ತಾ, ಈ MP ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಫಸ್ಟ್ M ತನಕ ಓದಬೇಕು, ಮತ್ತೆ Pಗೆ ಜಾಯಿನ್ ಮಾಡಬೇಕು. CHA ಚಾ, CHAM ಚಾಮ್, CHAMP ಚಾಂಪ್. ಇದು CHA SC ಚೇಸ್, CHI ಚೀ, CK ಬರುವಾಗ ಕ ಬರ್ತದೆ. ಸೊ CHI CKEN ಚಿಕನ್, CHI ಚಿ, CHIN ಚಿನ್, CHI ಇದು ನಾವು ಚೀಲಕದಲ್ಲಿ ಓದುವುದಿಲ್ಲ, CHILD ಚೈಲ್ಡನ್ನೇ ಓದುತ್ತದೆ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು, ತುಂಬ ಸುಲಭವಾಗ್ತದೆ. ಪ್ರಾಕ್ಟೀಸ್ ಮಾಡಿ ಚೆಂದಾಗಿ ಕಲೀಲಿಕ್ಕೆ ನಾನಿಷ್ಟು ನಿಧಾನವಾಗಿ ಕ್ಲಾಸ್ ಮಾಡೋದು ಆಯಿತಾ. ನೆಕ್ಸ್ಟ್ CH ಎಂಬ ಅಕ್ಷರವು ಲಾಸ್ಟಲ್ಲಿ ಬರುವಾಗ ಒಂದು ವರ್ಡ್ನ ಎಂಡಲ್ಲಿ CH ಬರುವಾಗ ಓದುವುದು ಹೇಗೆ ಅಂದರೆ ಅದಕ್ಕೆ ಸಹ ಚ ಬರ್ತದೆ, ಅದು ಚಾ ಬರುವುದಿಲ್ಲ. ಎಂಡಲ್ಲಿ ಬರುವಾಗ ಅದನ್ನ ಜೊತೆ ವೌವಲ್ಸ್ ಬರುವುದಿಲ್ಲ, ವೌವಲ್ಸ್ ಬಂದರೆ ಮಾತ್ರ ಗುಣಿತಾಕ್ಷರ ಸಿಗ್ತದೆ. ಇದು ಲಾಸ್ಟಲ್ಲಿ ಬರುವಾಗ ಗುಣಿತಾಕ್ಷರ ಬರುವುದಿಲ್ಲ. ಸೊ ಅದಕ್ಕಾಗಿ ಲಾಸ್ಟ್ ಎಂಡಲ್ಲಿ ಒಂದು ವರ್ಡ್ನ ಎಂಡಲ್ಲಿ CH ಬಂದರೆ ಚ ಓದಬೇಕು. ಓಕೆ, BEN ಬೆನ್, CH ಚ ಬೆಂಚ್, CAT ಕ್ಯಾಟ್, CH ಚ ಕ್ಯಾಚ್. ಇದರಲ್ಲಿ ATCHಗೆ ಅಟ್ಟ ಚ ಬರುವುದಿಲ್ಲ, ATCH ಒಂದೇ ವರ್ಡ್ ಆಚ್ ಅಂತ ಹೇಳ್ತದೆ. ಅದೇ ಥರ PATCH ಪ್ಯಾಚ್, REA ರೀ, REACH ರೀಚ್, BEACH ಬೀಚ್. OU ಜಾಯಿಂಟ್ ಆಗಿ ಬರುವಾಗ ಔ ಸೌಂಡ್ ಬರ್ತದೆ. TOU ಟೌ, TOUCH ಟಚ್, TOUCH ಟಚ್, ಟೌಚ್ ಅಂತ ಹೇಳುವುದಿಲ್ಲ. TOU ಬರುವಾಗ ಸರಿಯಾಗಿ ಟೌ ಬರ್ತದೆ, ಆದರೆ ಸಹ TOUCH ಟಚ್. MAR ಮಾರ್, CH ಮಾರ್ಚ್, MATCH ಮ್ಯಾಚ್, SPEE ಸ್ಪೀ, CH SPEECH ಸ್ಪೀಚ್, PITCH ಪಿಚ್. PIT ಹೇಳುವುದಿಲ್ಲ, ಟಿಗೆ ಸೌಂಡ್ ಸೈಲೆಂಟ್. PIT ಪಿಚ್ ಅಲ್ಲ, PITCH ಪಿಚ್.
INCHES inches, LUN lunch, CH lunch, MUN mun, CH munch. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಕ್ಲಾಸ್ 2-3 ಆವರ್ತಿ ಒಂದೇ ದಿನ ಪ್ರಾಕ್ಟೀಸ್ ಮಾಡುವಾಗ ಅದು ನಿಮಗೆ ತುಂಬ ಸುಲಭವಾಗ್ತದೆ. ಡೈಲಿ ಕ್ಲಾಸ್ಗಳು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೋಡಿ ಇಷ್ಟು ದೊಡ್ಡದುಂಟು, ಇದು ಓದಲಿಕ್ಕೆ ಕಷ್ಟವಾಗ್ತದೆ. ಸೊ ಎಂದು ಮಾಡಿದೆ ನೋಡುವ. ಇದು ಬಿಡಿಸಿದೆ CHA RAC. ಅದು C ಮತ್ತು T ಕೆಲವು ಟೈಮಲ್ಲಿ ಹತ್ತಿರ ಬರುವಾಗ ACT ಆಕ್ಟ್ ಆಗ್ತದೆ. ಆದರೆ ನಮಗೆ T ಅನಂತರ ಒಂದು ವೌವಲ್ ಸೌಂಡ್ ಉಂಟಲ್ಲ, ಸೊ ಅದಕ್ಕಾಗಿ ಆ ವೌವಲ್ ಸೌಂಡಿನ ಜೊತೆಗೆ ಈ ಅಕ್ಷರ ಸೇರಿಸಬೇಕು. ಸೊ TE ಆಯಿತು. ಓಕೆ, ಎಲ್ಲ ನಾವು ಇದು ಒಂದು ವರ್ಡ್ ಸ್ಪ್ಲಿಟ್ ಮಾಡುವಾಗ ಎಲ್ಲ ಲೆಕ್ಕದಲ್ಲಿ ಒಂದು ವೌವಲ್ ಇದ್ದರೆ ನಮಗೆ ಸುಲಭವಾಗಿ ಓದಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದರಲ್ಲಿ A ಉಂಟು, ಇದರಲ್ಲಿ RAC ರ್ಯಾಕ್, TE ಟೆ, RI ರಿ, ST ಆದರೆ ಸಹ STI ಬರುವಾಗ ಸ್ಟಿ ಆಯಿತು, STIC ಸ್ಟಿಕ್. ಇದರಲ್ಲಿ ಒಂದು ವಿಷಯ ಉಂಟು, ಇಷ್ಟು ಟೈಮ್ ನಾವು CH ಎಂದು ಹೇಳುವಾಗ ಚಾ ಓದಿದೆ. ಇದು ಒಂದು ವರ್ಡ್ ಚಾ ಓದುವುದಿಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ ಎಂದು ಓದುತ್ತದೆ. ಏನಾದರೂ ಒಂದು ಪರ್ಸನ್ ಆದರೆ, ಒಂದು ವ್ಯಕ್ತಿ ಆದರೆ, ಅಲ್ಲಾದರೆ ಏನಾದರೂ ಒಂದು ಎಂದ ಹೇಳ್ತದೆ ಸಂಘ ಥರ, ಅದೇ ಥರ ಹಾಗೇನಾದರೂ ಒಂದು ಗ್ರೂಪಿನ ವಿಷಯದಲ್ಲಿ ಹೇಳುವಾಗ ಇವೇಡು ಬರ್ತದೆ. ಇದು ಕ್ಯಾರೆಕ್ಟರಿಸ್ಟಿಕ್ನ ಅಲ್ಲ ಸಾಧಾರಣ ಹೇಳೋದು, ಕ್ಯಾರೆಕ್ಟರಿಸ್ಟಿಕ್. ಓಕೆ, ಬಿಡಿಸೋದು ಹೇಗೆ? CHA RAC, CHA ನಾವು ಚಾನು ಹೇಳಿದರೆ ಸಹ ಜಾಯಿಂಟ್ ಆಗಿ ಬರುವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಓದಬೇಕು. RAC ರ್ಯಾಕ್, ಕ್ಯಾರಕ್, TE ಟೆ, RI ರಿ, STIC ಸ್ಟಿಕ್, ಕ್ಯಾರೆಕ್ಟರಿಸ್ಟಿಕ್. ಓಕೆ, ಮುಂಚಿನೊಂದು ಕ್ಲಾಸಲ್ಲಿ ಸಿಲಬಲ್ಸ್ ಮಾತ್ರವಾಗಿ ನಾನೊಂದು ಮಾಡಿದೊಂದು ಕ್ಲಾಸ್ ಉಂಟು, ಆ ಕ್ಲಾಸ್ನಲ್ಲಿ ಹೋಗಿದ್ರೆ ಇದನ್ನು ಫುಲ್ ಡೀಟೇಲ್ಸ್ ಸಿಗ್ತದೆ. ಓಕೆ, ಇದು CHA ಚಾ, RI ರಿ, TY ಟಿ, ಚಾರಿಟಿ. ಓದುದು CHA ಚಾ, RI ರಿ, TY ಟಿ. TY ಟಿ ಬರೆದು ಹೇಗೆ ಅಂದರೆ ಒಂದು ದೊಡ್ಡ ಪದ, ಒಂದು ದೊಡ್ಡ ವರ್ಡ್ನ ಎಂಡಲ್ಲಿ Y ಬರುವಾಗ ಅದು ಈ ಉಚ್ಚಾರಣ ಬರುತ್ತದೆ. ಅದರ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಹೇಳುತ್ತೇನೆ. ಈಗ ನಮಗೆ ದೊಡ್ಡ ದೊಡ್ಡ ವರ್ಡ್ಸ್ ಬರುವಾಗ ಅದು ಯಾವುದು ವರ್ಡ್ ಬರಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅದು ಹೀಗೆ ಬಂದಿದೆ. ಸರಿಯಾಗಿ ಅದನ್ನೊಂದು ಕ್ಲಾಸ್ ಮಾಡಲಿಕ್ಕೆ ಉಂಟು, ಆಯಿತಾ? ಇಲ್ಲಿ ನೋಡಿ ಹಾಗೆ CHA ಚಾ, RI ರಿ, TY ಟಿ, ಇದೆಂದ ಚಾರಿಟಿ. ಅದೇ ಥರ ಇದೆಂದು ಹೇಳಿದೆ ಕ್ಯಾರೆಕ್ಟರಿಸ್ಟಿಕ್. ಓಕೆ, ಇದೇ ಥರ ಬಿಡಿಸಬೇಕು, ಆದರೆ ನಿಮಗೆ ತುಂಬ ಸುಲಭವಾಗಿ ತಪ್ಪಿಲ್ಲಾದರೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. CHA ಚಾ, ಆದರೆ ಜಾಯಿನ್ ಮಾಡಿ ಬರುವಾಗ ನಾವು ಓದುವಾಗ ಅದು ಕ್ಯಾರೆಕ್ಟರಿಸ್ಟಿಕ್ಸ್ನೇ ಓದಲಿಕ್ಕೆ ಆಗ್ತದೆ. CHA ಚಾ ಆಯಿತು, RAC ರ್ಯಾಕ್, TE ಟೆ, RI ರಿ, STIC ಕ್ಯಾರೆಕ್ಟರಿಸ್ಟಿಕ್ಸ್. ಸ್ಟಿಕ್, ಸ್ಟಿಕ್ಸ್ ಅದು ಒಂದೇ ಲೆಕ್ಕದಲ್ಲಿ ಬರ್ತದೆ, ಆಯಿತಾ? ಹೀಗೇ ನಾವು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಇದು ನಿಮಗೆ ನೀವು ಇದು ನೋಡಿದವರು ಯಾರಾದರೆ ಸಹ ಅವರು ಪ್ರಾಕ್ಟೀಸ್ ಮಾಡಿ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕಿನ ಬಗ್ಗೆ ತುಂಬ ಕಷ್ಟಪಡೋದು ತುಂಬ ಮಂದಿ ಮಕ್ಕಳುಂಟು. ಹೀಗೆ ಅವರು ಇಂಗ್ಲೀಷ್ ಶಾಲೆಯಲ್ಲಿ ಹೋಗುವುದಲ್ಲ, ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಹೋಗುವಾಗ ಅವರಿಗೆ ಚಿಕ್ಕ ಕ್ಲಾಸಿಂದಲೇ ಅದನ್ನ ಬೇಸ್ ಕರೆಕ್ಟಾಗಿ ಬರೋದಿಲ್ಲ. ಆದರೆ ಮತ್ತು ಮುಂದೆ ಬರುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಿಸಲಿಕ್ಕೆ ಬಿಡಲಿಕ್ಕೆ ಆಗೋದೇ ಇಲ್ಲ. ಸೊ ಅದೇ ಥರ ಮಕ್ಕಳಿದ್ದರೆ, ಪರಿಚಯದವರು ಯಾರಾದರೂ ಇದ್ದರೆ ಇಂಗ್ಲೀಷಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಈ ಕ್ಲಾಸ್ಗಳನ್ನು ಅವ್ರ ಹತ್ರ ಹೇಳಿಕೊಡಿ, ಇದಕ್ಕೆ ಶೇರ್ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡುವಾಗ ನಾನು ಹೊಸತು ಕ್ಲಾಸ್ ಅಪ್ಡೇಟ್ ಮಾಡುವಾಗ, ಅಪ್ಲೋಡ್ ಮಾಡುವಾಗ ನಿಮಗೆ ಅದು ಸಿಗ್ತದೆ. ಓಕೆ, ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ ಯು.